ಮಂಡ್ಯ ವಿಶ್ವವಿದ್ಯಾಲಯದ ಮಾನ್ಯತೆ ರದ್ದು ಮಾಡುವ ಮುನ್ಸೂಚನೆ ನೀಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಎನ್ಡಿಎ ಮೈತ್ರಿ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ಮಂಡ್ಯ ನಗರದ ಬೆಂಗಳೂರು ಮೈಸೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆಸಿದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿಶ್ವವಿದ್ಯಾನಿಲಯ ಉಳಿಸಿಕೊಳ್ಳುವ ಸಲುವಾಗಿ ಹೋರಾಟ ನಡೆಸುತ್ತಿದ್ದು, ಜಿಲ್ಲೆಯ ಪ್ರತಿಯೊಬ್ಬರೂ ಹೋರಾಡಬೇಕೆಂದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಆರ್ ಅಶೋಕ್, ಹಳ್ಳಿಗಳಲ್ಲಿ ಹೋದರೆ ನಮ್ಮೂರಿಗೆ ಶಾಲೆ ಕೊಡುವಂತೆ ಕೇಳುತ್ತಾರೆ. ಆದರೆ ಕೊಟ್ಟಿರುವ ವಿಶ್ವವಿದ್ಯಾಲಯವನ್ನು ಕಿತ್ತುಕೊಳ್ಳುವ ಪರಿಸ್ಥಿತಿ ಬಂದರೆ ಇದು ಹೇಗೆ ಸಾಧ್ಯ? ಇದನ್ನು ಪ್ರಶ್ನೆ ಮಾಡುವ ಕೆಲಸ ಜನತೆ ಮಾಡಬೇಕಿದೆ. ಮಂಡ್ಯ ಜಿಲ್ಲೆಯ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರ ಮಂಡ್ಯ, ಚಾಮರಾಜನಗರಕ್ಕೆ ವಿಶ್ವವಿದ್ಯಾಲಯ ಲಾಭದಾಯಕವಾಗಿಲ್ಲ ಹಾಗೂ ಅವಶ್ಯಕತೆ ಇಲ್ಲ ಎಂದು ವರದಿ ಮಾಡಿದೆ. ಸರ್ಕಾರ ಭಿಕ್ಷೆ ಬೇಡುವ ಪರಿಸ್ಥಿತಿ ತಲುಪಿದೆ. 1 ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲವನ್ನು ಮೀರಿದೆ. ಇದು ರಾಜ್ಯದಲ್ಲೇ ದಾಖಲೆಯನ್ನು ತಲುಪಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಮಾತನಾಡಿ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿದ್ದರೂ ಸಹ ಸರ್ಕಾರದಿಂದ 1 ರೂಪಾಯಿ ಹಣವನ್ನು ನೀಡದೆ ಮಕ್ಕಳ ಭವಿಷ್ಯದ ಮೇಲೆ ಕಪ್ಪು ಚುಕ್ಕಿಯನ್ನು ತರುವ ಪ್ರಯತ್ನವನ್ನು ಮಾಡುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ಪ್ರತಿಭಟನಾಕಾರರಿಂದ ಭಿಕ್ಷೆ ಬೇಡಿ ಬಂದ ಹಣವನ್ನು ಸರ್ಕಾರಕ್ಕೆ ಕೊಡುವುದಾಗಿ ಅಣುಕು ಪ್ರದರ್ಶನ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಬಿಜೆಪಿ, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವು ಯೂನಿವರ್ಸಿಟಿನ ಉಳಿಸಿ, ಯೂನಿವರ್ಸಿಟಿನ ಉಳಿಸ್ಕೋಬೇಕು ನಾವೆಲ್ಲರೂ ಕೂಡ. ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ರೆಕಮೆಂಡ್ ಮಾಡಿದ್ದಾರೆ. ಈ 9 ಯೂನಿವರ್ಸಿಟಿಗಳೇನಿದೆ, ಅಮ್ಮ ಒಂದೇ ನಿಮಿಷ ಇರಲಿ, ಸ್ವಲ್ಪ ಎಲ್ಲ ಆರಾಮಾಗಿ ನಿಂತ್ಕೊಳ್ರಮ್ಮ. 9 ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು. ಇದು ಫೀಸಿಬಿಲಿಟಿ ಇಲ್ಲ. ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿವಿಗಳನ್ನು ಮುಚ್ತಾ ಇದೆ. ಅವರ ಮೂಲ ಉದ್ದೇಶ, ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ, ಹೌದು, ಏನು 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದಕ್ಕೆ ಹಣ ಹೊಂದ್ಸಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಈ ಥರದ ವಿವಿಗಳಿರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು, ಆ ಉಳಿಸೋವಂಥದಕ್ಕೆ ಈ ಮಾಡಿರೋವಂಥ ಒಂದು ಕುತಂತ್ರ ಅಷ್ಟೇ ಇದು. ಅವ್ರ ಹತ್ರ ಪಾಪರಾಗೋಗ್ಬಿಟ್ಟಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ 1 ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ. ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಮೈಸೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ, ಉಡುಪಿಯಲ್ಲಿ ಜಾಸ್ತಿ ಇದೆ, ಮಂಗಳೂರಲ್ಲಿ ಜಾಸ್ತಿ ಇದೆ. ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು, ಚಾಮರಾಜನಗರ ಹೋಗಬೇಕು, ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋವಂಥದ್ದು. ಈಗ ಇದನ್ನು ಮುಚ್ಚಾಕ್ತಾ ಇದ್ದಾರೆ. ನಾನು ಸರ್ಕಾರನ ಕೇಳ್ತೀನಿ, ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ, ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ? ಬಾರ್ಗಳು ಮಾಡಿ, ಒಳ್ಳೆ ಲಾಭ ಬರ್ತದೆ ನಿಮಗೆ. ಬಾರು, ವೈನ್ ಸ್ಟೋರ್ ಎಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ. ಹೆಂಗೋ ಅಬಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ರೀಓಪನ್ ಮಾಡ್ತಾ ಇದ್ದಾರಲ್ಲ, ಹಳೆ ಮುಚ್ಚಿರೋ ಇವನ್ನೆಲ್ಲ ರೀಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹಂಗಾರೆ ನಿಮ್ಮ ಉದ್ದೇಶ ಏನು? ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ? ನಿಮ್ಮದು ಆದಾಯ ದೃಷ್ಟಿಯಲ್ಲಿಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದ್ರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ. ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿವಿಗಳು? ಒಂದೇ ಒಂದು ವಿವಿ ಮಾಡಿಬಿಡಿ, ವಿಶ್ವವಿದ್ಯಾನಿಲಯ ಎಲ್ಲ ಮಾಡ್ತಾರೆ, ಅವರೇ ಮಾಡ್ತಾರೆ. ನಿಮ್ಮ ಪಾಲಿಸಿ ಏನಿದೆಯಲ್ಲ, ವಿಕೇಂದ್ರೀಕರಣ ಮಾಡಬೇಕು, ಹೆಚ್ಚು ಅನುಕೂಲಗಳಾಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ. ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ. ಏನೊಂದು ಮಂಡ್ಯ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಲಿಕ್ಕೆ 2013ರಲ್ಲೇ
ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ಮಂಡ್ಯ ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ಇಡೀ ದೇಶದಲ್ಲೇ 4 ಕಾಲೇಜುಗಳು ಆಯ್ಕೆ ಆಗುತ್ತೆ. ಅದರಲ್ಲಿ ಮಂಡ್ಯ ಕಾಲೇಜ್ ಒಂದು. ಇದು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಯೋಗ್ಯವಾಗಿದೆ ಅಂತ. ಹಾಗಾಗಿ ಈ ದಿಕ್ಕಿನಲ್ಲಿ ಇವತ್ತು ಸರ್ಕಾರದಿಂದ ಈಗ ಏನಾರ ದೊಡ್ಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಆ ಉಪಸಮಿತಿಯ ಅಧ್ಯಕ್ಷರು, ಶಿಕ್ಷಣ ಸಚಿವರು ಏನಾದರೂ ಈಗ ವಿಶ್ವವಿದ್ಯಾನಿಲಯ ಬಿಲ್ ಪಾಸ್ ಮಾಡಿದವ್ರು ಯಾವ ಕಾಲದಲ್ಲಿ ಬಿಲ್ ಪಾಸ್ ಮಾಡಿದ್ರು? ಆ ಬಿಲ್ ಪಾಸ್ ಮಾಡಿದವ್ರು ಹೆಂಗೆ ಪಾಸ್ ಮಾಡಿದ್ರು ಗೊತ್ತೇನ್ರಿ? ವೈಸ್ ಚಾನ್ಸಲರ್ ಇಲ್ಲದ ವಿಶ್ವವಿದ್ಯಾನಿಲಯ. ಎಲ್ಲರೂ ಕೇಳಿದ್ದೀರಾ? 50 ವರ್ಷದ ರಾಜಕೀಯ ಅನುಭವ ಇರುವಂಥ ಸರ್ಕಾರದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಇಲ್ಲದ ವಿಶ್ವವಿದ್ಯಾನಿಲಯ. ಆ ರೀತಿ ಅತಂತ್ರವಾಗಿ ವಿಶ್ವವಿದ್ಯಾನಿಲಯವನ್ನು ಮಾಡಿ ಅತಂತ್ರ ವ್ಯವಸ್ಥೆನಲ್ಲಿಟ್ಟು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಭಾರತ ಸರ್ಕಾರದ ಜೊತೆ ಮಾಡಿದರೆ ವಿಶ್ವವಿದ್ಯಾನಿಲಯವನ್ನು ಮಾಡ್ತೀವಿ, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಮಾಡಿರೋ ಸೈನ್ ಯಾರು ಕೇಳ್ಕೊಳ್ಳಿ. ಅದೇನು ಇವ್ರಿಗೆ ಗೊತ್ತಿಲ್ಲ. ಇವತ್ತು ಈ ಸರ್ಕಾರ ಭ್ರಷ್ಟ, ದುರುಡ, ಕಮಿಷನ್ ಸರ್ಕಾರ ಒಂದು ನ್ಯಾಯಪೇಶ ಹಣವನ್ನು ಕೇವಲ 40 ಲಕ್ಷ ಪ್ರತಿ ವರ್ಷ ವೈಸ್ ಚಾನ್ಸಲರ್ ಸಂಬಳಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹೊರತು ಬೇರೆ ಇನ್ನೊಂದು ನ್ಯಾಯಪೇಸೆ ಖಾಲಿ ಇರೋ ಉದ್ಯೋಗನೂ ಭರ್ತಿ ಮಾಡಿಲ್ಲದಂಥ ಕೆಟ್ಟ ಸರ್ಕಾರ ಇದು. ಈಗೇನು ಮರು ಹಂಚಿಕೆ ಆಗಿತ್ತಲ್ಲ, ಮೈಸೂರು ವಿಶ್ವವಿದ್ಯಾನಿಲಯದಿಂದನೂ 217 ಜನ ನಾನ್ ಟೀಚಿಂಗ್ ಸ್ಟಾಫ್ ಪೋಸ್ಟ್ ಕೊಟ್ಟಿದ್ದೀವಿ.